ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಸಹಕಾರಿ ಸಂಘದ ವ್ಯವಸ್ಥೆ ಅಲ್ಲೋಲಕಲ್ಲೋಲ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ರೈತರು ಎಚ್ಚೆತ್ತಬೇಕು. ಇವತ್ತು ಏನು ಸರ್ಕಾರಗಳು ಸಬ್ಸಿಡಿಗಳು ಕೊಡ್ತಾ ಇದ್ದಾವೆ, ಆ ಸಬ್ಸಿಡಿಗಳು ನಮ್ಮ ರೈತರಿಗೆ ತಲುಪ್ತಾನೇ ಇಲ್ಲ, ಬಡವರಿಗೆ ತಲುಪ್ತಾನೇ ಇಲ್ಲ. ನಮ್ಮ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ. ಅದನ್ನು ನಾವು ತಪ್ಪಿಸ್ಬೇಕಂದ್ರೆ ಸಂಘಟನೆಗಳ ಮೂಲಕ ಮಾತ್ರ ಇವತ್ತು ಸಾಧ್ಯತೆ ಐತೆ. ಇದು ಒಂದು ಮೊದಲನೇ ತಿಪ್ಪೇಸ್ವಾಮಿ ಪ್ರಕರಣ ಅಲ್ಲ, ಎಲ್ಲ ಸೊಸೈಟಿಗಳಲ್ಲೂ ಕೂಡ ಇದು ನಡೀತಕ್ಕಂಥದ್ದು. ಇವರು ಸೊಸೈಟಿಗಳ ಯಾವ ಅಧ್ಯಕ್ಷರುಗಳು ನಮ್ಮವರೇ ಇರ್ತಾರೆ, ರೈತರೇ ಇರ್ತಾರೆ, ಆದರೆ ರಾಜಕೀಯ ಮಾಡ್ತಿರ್ತಾರೆ. ಅದನ್ನು ರಾಜಕೀಯ ರಹಿತವಾಗಿ ಸೊಸೈಟಿಗಳನ್ನು ಮಾಡಿ ಅಲ್ಲಿ ರಾಜಕೀಯ ತರಬಾರದು ಅನ್ನೋ ಉದ್ದೇಶದಿಂದ ನಾವು ಸೊಸೈಟಿಗಳನ್ನು ಮಾಡಿರೋದು. ಸರ್ಕಾರ ಕೊಟ್ಟಿರೋದನ್ನು ಸದುಪಯೋಗ ಮಾಡ್ಕೋಬೇಕು. ಆದರೆ ಇವತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಬಿಜೆಪಿ ಅವರು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕ ಕಳಪೆ ನಾಯಕ ಆಗಿರೋದ್ರಿಂದ ಈ ರಾಜ್ಯದಲ್ಲಿ ಏನೂ ಯಾರಿಗೂ ಸಿಗ್ತಾ ಇಲ್ಲ. ಸರ್ಕಾರ ಏನೇ ಮೋಸ ಮಾಡಲಿ, ಸಾವಿರಾರು ಕೋಟಿ ಲೂಟಿ ಹೊಳಿ, ಇವ್ರು ಯಾರೂ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ನಾಟಿ ಕೋಳಿ ತಿಂದ, ಇವ್ರು ಯಾರು ಕುರಿ ತಿಂದ ಅಂತ ಮಾತಾಡ್ತಾರೆ. ಸಣ್ಣ ಹುಡುಗರು ಮಾತಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ. ಆ ಥರ ಇವತ್ತು ವಿರೋಧ ಪಕ್ಷ ನಾಯಕ ಕೇಳಿ ಮಾತುಗಳನ್ನು ಮಾತಾಡ್ತಿರ್ತಾರೆ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಹುದ್ದೆ ವಿರೋಧ ಪಕ್ಷ. ಇವತ್ತು ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ವಿರೋಧ ಪಕ್ಷ ನಾಯಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ಆದರೆ ಇವರೆಲ್ಲ ಕೂಡ ಕುಚೇಷ್ಟೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ನಾವು ಯಾರು ಕೇಳ್ತಾ ಇಲ್ಲ, ನಾವು ಯಾರು ನಗ್ತಾ ಇದ್ದೀವಿ. ಎಲ್ಲರೂ ಮೊಬೈಲ್ಗಳಲ್ಲಿ ನೋಡ್ಕೊಂಡು ಏನು ಕಲ್ಚಾರ್ಗ ನೀವು ಕೈ ತೆಗೆ ಈ ಕೈ ತೆಗೆ. ಆ ಕಾಲದಲ್ಲಾಗಿರ್ತಕ್ಕಂಥ ಚೆಕ್ಡಾಮ್ ಮತ್ತು ಸಿದ್ದವ್ರಿಗೆ ಯಾವ ಚೆಕ್ಡಾಮ್ ತಾಲೂಕಿನಲ್ಲಿ ಹಾಕಿ ಈ ಒಂದು ಕಾರಣದಿಂದ ಯಾರು ಮಾಡಿದ್ರು ಯಾರು ಬಿಟ್ಟರು ಅನ್ನೋದು ದೂಷಣೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನನ್ನ ತಾಲೂಕ, ನನ್ನ ಜನ, ನಮ್ಮ ಜನಗಳು ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ಸಮೃದ್ಧನ ಒಂದು ಆರ್ಥಿಕತೆ ಒಂದು ಭದ್ರತೆಯನ್ನು ಇದ್ರ ಮೂಲಕ ಈ ಚೆಕ್ಡಾಮ್ ನೀರು ಶೇಖರಣೆ ಆಗೋದ್ರ ಮೂಲಕ ಅವ್ರ ಪಂಪ್ಗಳು ಮೋಟರ್ಗಳಿಗೆ ಅನುಕೂಲ ವ್ಯವಸ್ಥೆ ಮಾಡಿಕೊಂಡು. ಎರಡನೇದಾಗಿ ಈಗ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ನಮಗೆ ಚೆಕ್ ಡ್ಯಾಮ್ಗಳು ಎಲ್ಲೆಲ್ಲಿ ಹಾಕ್ಕೊಂಡಿರ್ತಾರೆ, ಎಲ್ಲಿ ಬೋರ್ ಹಾಕ್ಸ್ತಾರೋ ಆ ಬೋರ್ ಪಾಯಿಂಟ್ನಲ್ಲಿ ಯಾರಾದರೂ ಇಲ್ಲಿರ್ತಕ್ಕಂಥ ಯಾರೇ ಬೋರ್ ಹಾಕ್ಸಿದ್ರು ಕೂಡ ಬರೀ ಬೋರ್ ಹಾಕ್ಸ್ಕೊಂಡಿದ್ದೀವಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ಮುಂದೆ ಟ್ರಾನ್ಸ್ಫಾರ್ಮರ್ ದುಡ್ಡಿಲ್ಲ, ಪೈಪ್ಲೈನ್ಗೆ ದುಡ್ಡಿಲ್ಲ, ಕಂಬಗಳಿಗೆ ದುಡ್ಡಿಲ್ಲ ಅಂದರೆ ನಾವು ಅದಕ್ಕೆ KEBಯಿಂದ ಅದನ್ನು ಒಂದು 10 ಜನ ಎಸ್ಟಿಗಳಿಗೂ ಒಂದು 10 ಜನ ಎಸ್ಸಿಗಳಿಗೂ ನಾನು ಮಾಡಿಕೊಡ್ತೀನಿ. ನಿಮಗೆ ಗೊತ್ತಿದ್ರೆ ನೀವು ಕೂಡ ಹೇಳಿದ್ರೆ ಬೋರ್ ಹಾಕ್ಸ್ಕೊಂಡಿರ್ತಕ್ಕಂಥ ನೀರು ಬಿದ್ದು ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮೈನರ್ ಇರಿಗೇಷನ್ ಸಮುದಾಯ ಭವನ ಇವು ಅಂತ ಕರೀತಾರೆ.
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.